ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ನಾರಾಯಣ ಪವಾರ್ ಅಂತ. ಇವತ್ತಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಮಾಜದ ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ತೆರವುಗೊಳಿಸೋದಕ್ಕೆ ನಾವೆಲ್ಲರೂ ಸೇರಿ, ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೆವು. ಈ ಪ್ರತಿಭಟನೆ ಮಾಡೋದು ನಮ್ಮ ಸಮಾಜದ ಏನು ಮೂರ್ತಿ ತೆರವುಗೊಳಿಸಿದ್ದಾರೆ, PW ಇಲಾಖೆದವರಾಗಲಿ ಮತ್ತು ಗುತ್ತಿಗೆದಾರರಾಗಲಿ, ಅವರಿಗೆ ಇವರು ಏನು ಮಾಡ್ತಾಯಿದ್ದಾರೆ ಕುತಂತ್ರ, ಇವರಿಗೆ ತಕ್ಕ ಪಾಠ ಕಲಿಸಬೇಕು. ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳಿಸಬೇಕು. ಮತ್ತು ನಮ್ಮ ಸಮಾಜದ ಗುರುಗಳಿಗೆ ಯಾರು ತೆಗೆದಿದ್ದಾರೆ ಅವ್ರಿಗೆ ಗ್ಯಾರಂಟಿ ಸೋಲಿದೆ. ಇದು ನ್ಯಾಯದ ಪರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಗುರುಗಳು ಯಾರು ಧಕ್ಕೆ ತಂದಿದ್ದಾರೆ ಅವ್ರ 100% ಸೋಲಬೇಕು. ಯಾರು ಅನ್ಯಾಯ ಮಾಡ್ತಾರೆ ಎಲ್ಲರೂ ಸೋಲೇಬೇಕು. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಜಯ ಸಮಾಜಕ್ಕೆ ಗಮನದಲ್ಲಿ ತರಲಾರ್ದೆ ಈ ಥರ ಮಾಡಿದ್ದಾರೆ. ಹಾಂ ಸರ್, ತರಲಾರ್ದೆ ಮಾಡಿದ್ದಾರೆ ಸರ್. ಅವ್ರ ಮೇಲೆ ಏನಾದರೂ ಆಲ್ರೆಡಿ ಜಿಲ್ಲಾಧಿಕಾರಿ ಮನೆಗೆ ಕೊಟ್ಟಿವಿ ಸರ್. ಪೊಲೀಸ್ ಸ್ಟೇಷನ್ಗೂ ಒಂದು ಆಲ್ರೆಡಿ FIR ಕಾಪಿ ಕೊಟ್ಟಿದ್ದೆವು. ಯಾರು ಮಾಡಿದಾರೋ ನಮಗೆ ಗುತ್ತಿಗೆದಾರರು ಮತ್ತು PW ಇಲಾಖೆದವರು ಅಂತ ಅವ್ರ ಇದ್ರ ಮೇಲೆ ಕೊಟ್ಟಿದ್ದೇವೆ ಸರ್. ಓಕೆ. ನಾರಾಯಣ ಪವಾರ್ ಸರ್. ಏನು ಆಗಿದೆ ಅಂದರೆ, ನಮ್ಮ ನಂದೂರು ಬಿ ಗ್ರಾಮದ ಬಾಪುನಾಯಕ್ ತಾಂಡ, ಕಾನೂನಾಯಕ್ ತಾಂಡ, ಚೋಕ್ಲನಾಯಕ್ ತಾಂಡ, ಆ ಒಂದು ಪೋಲಿ ಬೂತಿಗೆ 3 ಬೂತ್ ಬರ್ತಾವ. ದೊಡ್ಡ ಗ್ರಾಮ, 400 ಮನೆಯವ. ಈ ಗ್ರಾಮಕ್ಕೆ ಗೊತ್ತಿರ್ಲಾರ್ದಂಗೆ ರಾತ್ರಿನೇ ಮೂರ್ತಿ ತೆಗೆದ್ರು. ಇಡೀ ಗ್ರಾಮಕ್ಕೆ ಸಿಟ್ಟು ಬಂತು. ನಾವು ಏನು ವಿಚಾರ ಮಾಡಿದ್ವಿ, ಇದು ಯಾರು ತೆಗೆದ್ರು ಏನು ಮಾಡಿದ್ರು ಗಾಬರಿಯಾಗಿ ನಾವು ಗುಲ್ಬರ್ಗ ಜಿಲ್ಲಾ ನಮ್ಮ ಸಮಾಜದವ್ರಿಗೆ ಎಲ್ಲರೂ ಕರೆಸಿ ಆ ಸ್ಪಾಟ್ ಮೇಲೆ ಎಲ್ಲರೂ ಕೂತು ಚರ್ಚೆ ಮಾಡಿದೆವು. ಎಲ್ಲರೂ ಕನ್ಫರ್ಮ್ ಮಾಡಮು, ದೊಡ್ಡ ಮಾಡೋದು ಬೇಡ ಅಂತಂದರೆ ಅಲ್ಲಿ ಯಾರೂ ಹಚ್ಕೊಂಡಿಲ್ಲ. ನಮ್ಮ ಸಮಾಜದಿಂದ ಏನದ, ನಮ್ಮ ಪೂರಾ ಗುಲ್ಬರ್ಗ ಜಿಲ್ಲಾ ಸಮಾಜದವರು ಬಂದ ಕೇಸಿಂದ ಇದು ಹೋರಾಟ ಮಾಡಬಹುದು ಕೇಸಿಂದ ಎಲ್ಲ ಮನವಿ ಪತ್ರ ಎಲ್ಲ ಕೊಟ್ಟಿದ್ದೆವು. ನಮ್ಮ ಗ್ರಾಮಕ್ಕೆ ಹಾಕಿದ್ರೂ ಗೊತ್ತಿಲ್ಲ, ಈಗ ತೆಗೆದಿದ್ರೂ ಗೊತ್ತಿಲ್ಲ. ಅದು ನಮ್ಮ ಗ್ರಾಮಕ್ಕೆ ತಿಳಿಸಲಾರ್ದೆ ಮಾಡ್ಯಾರ. ಅದು ಯಾರು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕಂತ ನಮ್ಮ ಗ್ರಾಮದ ಡಿಮಾಂಡು. ನಮ್ಮ ಹೆಸರು ಶಂಕರ್ ಜಾಧವ್, ಮಾಜಿ ಮಂಡಲ್ ಪಂಚಾಯತಿ ಲೀಡರ್.